ದೈವಜ್ಞ ಬ್ರಾಹ್ಮಣ ಸಖಿ ಸಂಘದವರು ಆಚರಿಸುತ್ತಿರುವಂತಹ ನೆಮ್ಮದಿ ಕಾರ್ಯಕ್ರಮಕ್ಕೆ ಅತ್ಯಂತ ನೆಮ್ಮದಿಯಿಂದ, ಸಂತೋಷದಿಂದ, ಸಂಭ್ರಮದಿಂದ ಬಂದಂತಹ ಎಲ್ಲ ಸಂಘಗಳಿಗೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಅಂತ ನಾವು ದೀಪ ಬೆಳಗಿಸ್ತೀವಿ. ದೀಪದಲ್ಲಿ ಇರೋ ಎಣ್ಣೆ ಅಜ್ಞಾನದ ಸಂಕೇತ, ಅದು ಅಹಂಕಾರ. ಎಣ್ಣೆ ಅಹಂಕಾರದ ಸಂಕೇತ. ಆ ಉರಿಯೋ ಬತ್ತಿ ಇದೆಯಲ್ಲ, ಅದು ಅಜ್ಞಾನದ ಸಂಕೇತ. ನಾವು ನಮ್ಮಲ್ಲಿರೋ ಅಹಂಕಾರವನ್ನು ಇಂಗಿಸಿ ಅಜ್ಞಾನವನ್ನು ಉರಿಸಿ ಸುಜ್ಞಾನದ ಬೆಳಕನ್ನು ಸುತ್ತಲೂ ಪಸರಿಸಬೇಕು ಅನ್ನೋದು. ಹಾಗಾಗಿ ನಾವು ಮಹಿಳೆಯರು ಎಲ್ಲಿ ಹೋದರೂ ಕೂಡ ಕೇವಲ ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ, ಅಷ್ಟು ಬಡವರಿಗೆ, ಇವರಿಗೆ ಎಲ್ಲರಿಗೂ ಮಾಡ್ತಾ ಇರೋದನ್ನ ಪುಷ್ಪಕ್ಕ ಹೇಳಿದ್ರು. ನಿಜವಾಗ್ಲೂ ಯಾರು ಪರರಿಗಾಗಿ ಬದುಕ್ತಾರಲ್ಲ ಅವರು ಬದುಕಿನ ಹಾಗೆ, ಅದು ಹೃದಯವಂತಿಕೆ. ಯಾರು ತಮಗಾಗಿ ಬದುಕ್ತಾರಲ್ಲ ಅವರು ಹೃದಯ ಕಳ್ಕೊಂಡವರು ತಾವು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಮಾಡ್ತಾ ಹೋಗ್ತಾರಲ್ಲ, ಅದು ಹೃದಯ ಶೂನ್ಯತೆ. ಅವರು ಬದುಕಿದ್ರು ಸತ್ತಾಗೆ. ಹಾಗಾಗಿ ಶರೀರೇ ಜರ್ಜರಿ ಪೂತೆ ಕಳೆ ಬರೆ ಬನ್ನಿ ಕಡೆ ಬರೆ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಅಂದ್ರೆ ಶರೀರ ರೋಗದ ಗೂಡಾಗ್ಬಿಟ್ಟಿದೆ, ಜರ್ಜರಿತವಾಗ್ಬಿಟ್ಟು ಹೆಣದ ಹಾಗಾಗಿದೆ. ಅಂಥ ಸಮಯದಲ್ಲಿ ಔಷಧಿ ಯಾವುದು? ಗಂಗಾಜಲ. ಜಾಹ್ನವಿ ತೋಯಂ ಅಂದ್ರೆ ಗಂಗಾಜಲವೇ ಔಷಧಿ. ವೈದ್ಯ ಯಾರು? ನಾರಾಯಣ. ಇದನ್ನೇ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ, ನಾವು ಬದುಕಿನ ಏನೇ ಮಾಡಲಿ ಸಾಯೋ ಹೊತ್ತಿನಲ್ಲಿ ಪರಮಾತ್ಮನ ಹೆಸರನ್ನು ನೆನೆಸ್ಕೊಂಡ್ರೆ ಸಾಕು, ಮುಕ್ತಿ ಸಿಕ್ಕುತ್ತೆ ಅಂತ. ಅದು ಆಧ್ಯಾತ್ಮ. ಹಾಗಾಗಿ ನಾವು ಆರೋಗ್ಯ ಆಧ್ಯಾತ್ಮ ಎರಡೂ ಕೂಡ ನಾವು ಮಾಡಬೇಕು ಅಂತಂದರೆ ಬದುಕಿನಲ್ಲಿ ನಮ್ಮ ಅರಿವು ಜಾಗೃತಿ ಆಗಬೇಕು. ಯಾವುದು ಮುಖ್ಯ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಆರೋಗ್ಯ ಬೇಕು ಅಂತಂದ್ರೆ ಆರನ್ನ ಯೋಗ್ಯವಾಗಿ ಇಟ್ಕೊಳ್ಳಬೇಕು. ಆರನ್ನ ಯೋಗ್ಯವಾಗಿ ಇಟ್ಕೊಂಡ್ರೆ ಆರೋಗ್ಯ. ಯಾವುದು ಆರು? ಒಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಆರನ್ನ ಯೋಗ್ಯವಾಗಿ ಇಟ್ಕೊಂಡ್ರೆ ಆರೋಗ್ಯ ತಾನಾಗೆ ಇರುತ್ತೆ. ಕೋಪ ಮಾಡ್ಕೊಳ್ತಿರೋ ಅಥವಾ ಯಾರು ಕೋಪ ಮಾಡ್ಕೊಳ್ಳಲ್ವೋ ಎಲ್ಲರೂ ಸೇರ್ಕೊಂಡು ಈಗ ಓಂ ಅಂತ ಹೇಳೋಣ. ಈ ಓಂ ಅಂತಂದ್ರೆ ಇದು ವಿಶ್ವ ಪ್ರಾರಂಭ ಆದಾಗ ಪ್ರಥಮ ಬಂದಂತಹ ಧ್ವನಿ. ಓಂ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮನ ನಾದ ಸ್ವರೂಪವೇ ಇದು ಓಂ. ಶಿವನ ಡಮರುದಿಂದ ಬಂದಂಥದ್ದು ಅದು. ಅದರಿಂದ ಧ್ವನಿಗಳು ಉತ್ಪತ್ತಿಯಾಗಿ ಏನು ಸಂಗೀತ ಹಾಡ್ತಾ ಇದ್ದೀರಿ, ಅ ಇ ಅಂತ ಅಕ್ಷರ ಇದೆ, ಎಲ್ಲವೂ ಬಂದಿದ್ದು ಈ ಓಮಿಂದ. ಈ ಓಂ ಅಂತ ಹೇಳೋದನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಮನೆಯಲ್ಲಿ ಜಗಳನೇ ಇರೋದಿಲ್ಲ, ಕೋಪನೂ ಇರೋದಿಲ್ಲ. ಕೋಪದಲ್ಲಿ ಏನೇ ಮಾಡಿದ್ರು ಕೂಡ ನಾಶ ಆಗುತ್ತೆ ಅನ್ನೋದನ್ನ ಮೊದಲು ನೆನ್ಪಿಟ್ಕೊಳ್ಳಿ. ಕೃಷ್ಣ ಪರಮಾತ್ಮ ಏನ್ ಹೇಳ್ದ? ಕೋಪ ನರಕದ ದ್ವಾರ. ಸೊ ಆ ನರಕದ ದ್ವಾರ ನಿಮಗೆ ತೆಗಿಬಾರ್ದು ಅಂದ್ರೆ ಕೋಪ ಮಾಡೋದನ್ನ ಬಿಡಬೇಕು. ಸೊ ನೆಟ್ಟಕ್ಕೆ ಕೂತ್ಕೊಳ್ಳಿ. ಓಂನಲ್ಲಿ 3 ಅಕ್ಷರಗಳಿದೆ, ಅ ಉ ಮ ಅಂತ. ಅ ಅಂತಂದ್ರೆ ಅರಿವು, ಉ ಅಂತಂದ್ರೆ ನಮ್ಮ ಸ್ವಪ್ನಾವಸ್ಥೆಯಲ್ಲಿ, ಮ ಅಂತಂದ್ರೆ ಬದುಕುತ್ತೆ. ಮ ಅಂತಂದ್ರೆ ನಾವು ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಿ ಮಾಡೋದು ಅಂತ. ಈ ಅ ಉ ಮ 5 ಸೆಕೆಂಡನ್ನ ಹೇಳಬೇಕು. ನಾನು ಒಂದ್ಸಲ ಹೇಳ್ತೀನಿ, ನೀವು ರಿಪೀಟ್ ಮಾಡಿ. ಶಾಂತಿ ಎಲ್ಲಿರುತ್ತೋ ಅಲ್ಲಿ ನೆಮ್ಮದಿ ಇರುತ್ತೆ, ಶಾಂತಿ ಎಲ್ಲಿರುತ್ತೋ ಅಲ್ಲಿ ಸಂತೋಷ ಇರುತ್ತೆ. ಹಾಗಾಗಿ ಶಾಂತಿ 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 ಅಂತ ನಾವು ಎಲ್ಲ ಮಂತ್ರವನ್ನ ಕೊನೆಗೆ ಹೇಳದೆ ಅದಕ್ಕೆ. ಮೊದಲನೇ ಶಾಂತಿ ನಮಗೆ, 2ನೇ ಶಾಂತಿ ಕುಟುಂಬಕ್ಕೆ, 3ನೇ ಶಾಂತಿ ವಿಶ್ವಕ್ಕೆ. ಹಾಗೆ ಯಾಕೆ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತಂದ್ರೆ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. ನೀವು ಎಷ್ಟು ಜೋರಾಗಿ ಚಪ್ಪಾಳೆ ತರ್ತೀರೋ ಅಷ್ಟು 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ಇದೆಯಲ್ಲ, ನಮ್ಮ ಇಡೀ ಶರೀರದ ರಕ್ತನಾಳಗಳನ್ನ ಒಂದು ಲೈನಿಗೆ ಇಟ್ಟರೆ 60,000 ಮೈಲಿ, ಅಂದ್ರೆ ವಿಶ್ವವನ್ನ 1.5 ಪಟ್ಟು ಸುತ್ತಿ ಬಂದಷ್ಟು ಪ್ರತಿ ಮಿಡಿತಕ್ಕೆ ರಕ್ತ ಹೊರಹೋಗ್ತಾ ಇದೆ. ಹಾಗಾಗಿ ಹಾಗೆ ಮಾಡಿದಾಗ
ನಮ್ಮ ಚೈತನ್ಯ ಹೆಚ್ಚಾಗತ್ತೆ, ನಮ್ಮ ಶಕ್ತಿ ಹೆಚ್ಚಾಗತ್ತೆ, ನಮಗೆ ಉತ್ಸಾಹ ಹೆಚ್ಚಾಗತ್ತೆ. ಎಲ್ಲಿ ಉತ್ಸಾಹ ಇರುತ್ತೋ ಅಲ್ಲಿ ಸಂತೋಷ ಇರುತ್ತೆ, ಎಲ್ಲಿ ಸಂತೋಷ ಇರುತ್ತೋ ಅಲ್ಲಿ ಎಲ್ಲ ಕೆಲಸಗಳು ಚೆನ್ನಾಗಾಗುತ್ತೆ. ಹಾಗಾಗಿ ಮೊದಲು ನಾವು ಜೋರಾಗಿ ಚಪ್ಪಾಳೆ ತಟ್ಟೋದನ್ನ ಕಲಿಬೇಕು. ಚಪ್ಪಾಳೆ ತಟ್ಟೋದನ್ನ ಕಲಿತ್ರೆ ನಾವು ಯಾವತ್ತೂ ಅಸೂಯೆಯಿಂದ ಅದರ ಹೊಟ್ಟೆ ಕಿಚ್ಚಿಗೆ ತುತ್ತಾಗೋದಿಲ್ಲ ಅಂತ. ಸೊ ಯಾರು ಚೆನ್ನಾಗಿ ಚಪ್ಪಾಳೆ ತಟ್ಟಾರಲ್ಲ ಅವ್ರು ಹೊಟ್ಟೆ ಕಿಚ್ಚಿಲ್ಲ ಅಂತ. ಹೊಟ್ಟೆ ಕಿಚ್ಚಿದ್ದು ಅವ್ರಿಗೆ ಇಷ್ಟನೇ ಇರೋದಿಲ್ಲ, ಏನೋ ಕೈ ಎಲ್ಲರೂ ನೋಡ್ತಿರ್ತಾರಲ್ಲ ಅಂತ ಕ್ಯಾಮ್ರಾಗೋಸ್ಕರ ಕೈ ಮಾಡ್ತಿರ್ತಾರೆ, ಶಬ್ದ ಬರೋದಿಲ್ಲ. ಯಾಕಂದ್ರೆ ಒಳಗಡೆಗೆ ಹೊಟ್ಟೆ ಕಿಚ್ಚಿರುತ್ತೆ. ಹಾಗಾಗಿ ನಾವು ಎರಡನೇದು ಕ್ರೋಧ. ಕ್ರೋಧ ನೀವು ಮಾತು ಕೊಟ್ಟಿದ್ದೀರಿ, ಇನ್ಮೇಲೆ ಪ್ರಾಕ್ಟೀಸ್ ಮಾಡಿ. ಅಕಸ್ಮಾತ್ ಗಂಡ ಹೋಗಾಡ್ತಾ ಇದ್ರೆ ಗಂಡನಿಗೂ ಕಲಿಸ್ಕೊಡಿ, ಓಂ ಅನ್ನೋದೇ. ಇದ ಕಾಮ ಕ್ರೋಧ ಆದ್ಮೇಲೆ ಲೋಭ. ಇವತ್ತಿಗೆ ಜಗತ್ತಿನಲ್ಲಿ ಎಲ್ಲರೂ ಕಷ್ಟಪಡ್ತಾ ಇರೋದೇ ಈ ಲೋಭದಿಂದ. ಲೋಭ ಎಲ್ಲಿ ಹೆಚ್ಚಾಗುತ್ತೋ ಅಲ್ಲಿ ಎಲ್ಲ ನಷ್ಟ ಆಗುತ್ತೆ. ಇದಕ್ಕೆ ಉದಾಹರಣೆ ಅಂದರೆ, ದೇರ್ ಇಸ್ ಇನಫ್ ಫಾರ್ ಎವ್ರಿಬಡೀಸ್ ನೀಡ್ ಬಟ್ ನಾಟ್ ಇನಫ್ ಫಾರ್ ಒನ್ ಮ್ಯಾನ್ಸ್ ಗ್ರೀಡ್ ಅಂತ. ಎಲ್ಲಿ ದುರಾಸೆ ಇರುತ್ತಲ್ಲ ಆ ಒಬ್ಬ ವ್ಯಕ್ತಿಯ ದುರಾಸೆಗೆ ಸಾಕಾಗೋದಿಲ್ಲ. ಆದರೆ ಆ ಪರಮಾತ್ಮ ಸೃಷ್ಟಿಯಲ್ಲಿ ಎಷ್ಟು ಕೊಟ್ಟಿದ್ದಾನೆ ಅಂದರೆ, ನಾವು ಎಷ್ಟೇ ಜನ ಆಗಲಿ, ಗಾಳಿ ಕಡಿಮೆ ಆಗೋದಿಲ್ಲ, ನೀರು ಕಡಿಮೆ ಆಗೋದಿಲ್ಲ, ಯಾವುದೂ ಕಡಿಮೆ ಆಗೋದಿಲ್ಲ. ಭೂಮಿ ತಾಯಿ ನಮ್ಗೆ ಕೊಡೋದಿಲ್ಲ ಅವ್ರಿಗೆ. ಸೊ ಭಗವಂತ ಪರಮಾತ್ಮ ಕೊಟ್ಟಿದ್ದೆಲ್ಲವೂ ಕೂಡ ಎಲ್ಲರಿಗೂ ಸಾಕಾಗುವಷ್ಟಿದೆ. ಆದರೆ ನಾವು ಏನು ಸ್ವಾರ್ಥದಿಂದ ಹಾಳು ಮಾಡ್ತಾ ಇದೀವಲ್ಲ ಅದು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಲೋಭವನ್ನು ಬಿಟ್ಟು ನಾವು ಎಲ್ಲರನ್ನೂ ಪ್ರೀತಿ ಮಾಡೋದನ್ನ ಕಲಿತಿದ್ದೆ ಆದರೆ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಕಾಮ ಕ್ರೋಧ ಲೋಭ. ಮೋಹ. ಮೋಹ ಅಂದ್ರೆ ಏನು? ಒಂದ್ರ ಮೇಲೆ ಆಸೆ ಹೆಚ್ಚಾಗೋದು. ಇವತ್ತಿಗೆ ಹೆಚ್ಚೆಚ್ಚು ಜನ ಮೋಹಕ್ಕೆ ತುತ್ತಾಗ್ತಾ ಇರೋದು ಒಂದು ತಂಬಾಕು ಸೇವನೆ, ಇಲ್ಲ ಸರಾಯಿ, ಇಲ್ಲ ಡ್ರಗ್ಸ್. ಈ ಮೂರು ಅಡಿಕ್ಷನ್ ಇಂದ ಅದಕ್ಕೆ ತಲುಪುವಂತೀವಿ. ಇದು ಮೋಹಕ್ಕೆ ಕಾರಣ, ಮೋಹದಿಂದ ಬಂದಿರುವಂಥದ್ದು. ಸೊ ಇವತ್ತು ಯುವಕರು 30-40 ವರ್ಷದವರು ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ಕಾರಣ ತಂಬಾಕು ಸೇವನೆ, ಸರಾಯಿ ಸೇವನೆ, ಡ್ರಗ್ಸ್ ಸೇವನೆ. ಅವ್ರನ್ನ ಪರಮಾತ್ಮ ಅಂತ ಹೀರೋಗಳ ಥರ ಮಾಡಿ ಟಿವಿನವರು ತೋರಿಸ್ತಾರೆ, ಲಕ್ಷಾಂತರದಿಂದ ಹೋಗ್ತಾರೆ. ಅವ್ರು ಸತ್ತಿರೋದು ಡ್ರಗ್ಸ್ ಇಂದ. ಅದು ನಮಗೆ ಆದರ್ಶ ಆಗಬಾರ್ದು. ನಮಗೆ ಆದರ್ಶ ಯಾರು ಅಂತಂದರೆ ಅಬ್ದುಲ್ ಕಲಾಂ ಅಂಥವರು, ಮೋದಿ ಅಂಥವರು, ಇವ್ರು ನಮಗೆ ಆದರ್ಶ ಆಗಬೇಕೇ ಹೊರತಾಗಿ ಇನ್ನು ಸರಾಯಿ. ಋಗ್ವೇದದಲ್ಲಿ ಪಂಚಮಹಾಪಾತಕಗಳು ಅಂತ ಬರುತ್ತೆ, 5 ಮಹಾಪಾತಕಗಳು. ಅದರಲ್ಲಿ ಒಂದು ಸುರಪಾನ. ಆದರೆ ದುರಂತ ಅಂದರೆ ಇವತ್ತು ಮನೆ ಮನೆಯಲ್ಲಿ ಸರಾಯಿ ತಗೊಂಡು ಹೋಗ್ತಾ ಇದ್ದಾರೆ. ಕೊರೋನಾ ಕಾಯಿಲೆ ಬಂದಾಗ ತರಕಾರಿ, ಹಣ್ಣು, ದವಸ ಧಾನ್ಯ ಮನೆ ತುಂಬಿಕೊಳ್ಳಿಲ್ಲ. ಅಂಗಡಿಗೆ ಕ್ಯೂ ಹೆಚ್ಚಿಟ್ಟಿದ್ದು ಯಾವುದು? ಇದು ದುರಂತ. ಯಾಕಂದ್ರೆ ನಮ್ಮ ಆಧ್ಯಾತ್ಮದಲ್ಲಿ ಬಿಟ್ಟು ನಮ್ಗೇನು ವೇದಗಳಲ್ಲಿ ಹೇಳ್ಕೊಟ್ಟಿದ್ದಾರಲ್ಲ ಅದನ್ನ ಬಿಟ್ಟು ನಾವು ಹೊರಗಡೆಗೆ ಪಾಶ್ಚಾತ್ಯರನ್ನ ನೋಡ್ಕೊಂಡು ಹೋದ್ರೆ ಇದು ದುರಂತ ಆಗುತ್ತೆ. ಒಂದ್ಸಲ ಏರ್ಪೋರ್ಟಲ್ಲಿ ಎಲ್ಲರೂ ಫಿಲ್ಮ್ ಆಕ್ಟರ್ ಬರ್ತಾ ಇದ್ದಂಗೆ ಅವ್ರ ಜೊತೆಗೆ ಸೆಲ್ಫಿ ತೆಗೆಸ್ಕೊಳ್ತಾ ಇದ್ರು. ಸರ್ 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 ಅಂತಂದು ಅವ್ರು ಬಂದು ನನ್ನ ಪಕ್ಕ ಕೂತ್ಕೊಂಡ್ರು, ಈಗ ಅಕ್ಕ ಕೂತ್ಕೊಂಡಂಗೆ. ಆಮೇಲೆ ಒಂದು ಸೆಲ್ಫಿ ಮೇಡಮ್ ಅಂದರು. ನನಗೆ ಆಶ್ಚರ್ಯ, ಅವರೆಲ್ಲ ಸೆಲ್ಫಿ ಇವ್ರ ಜೊತೆ ತೆಗೆಸ್ಕೊಳ್ತಾ ಇದ್ರು, ಇವ್ರು ನನ್ನ ಜೊತೆ ತೆಗೆಸ್ಕೊಳ್ತಾ ಇದ್ದಾರಲ್ಲ ಅಂತ. ಆಮೇಲೆ ನೋಡಿದರೆ ಅವರೇ ಹೇಳ್ಕೊಂಡ್ರು, ಒಂದ್ಸಲ ನಿಮ್ಮ TV ಪ್ರೋಗ್ರಾಮ್ ನೋಡಿದೆ, ಅವತ್ತಿಂದ ನಾನು ಕುಡಿಯೋದು ಮತ್ತು ಸೇದೋದೆಲ್ಲ ಎರಡು ಬಿಟ್ಟುಬಿಟ್ಟೆ. ನನ್ನ ಜೊತೆಗೆ ನಾವೆಲ್ಲರೂ ಹೋದ್ರು ಪರಮಾತ್ಮನ ಪಾದಕ್ಕೆ, ನಾನು ಉಳ್ಕೊಂಡಿದ್ದೀನಿ, ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅಂದರೆ ನಮಗೆ ಮನಸ್ಸು ಇರಬೇಕು. ಈ ಮೋಹ ಬಂತು ಅಂತಂದರೆ ಆ ಮೋಹ ಪಾಶಕ್ಕೆ ಹೊರಟೋಗ್ತಾರೆ. ಸೊ ನನ್ನ ಹೆಸರು ಹೇಳೋದಿಲ್ಲ, ಇತ್ತೀಚೆಗೆ ಸತ್ತ ಯಾರೇ ಸೆಲೆಬ್ರಿಟಿನ ತಗೊಳ್ಳಿ ಎಲ್ಲರೂ ಡ್ರಗ್ಸಲ್ಲೇ ಹೋಗೋದು. ಈಗ ಚಿಕ್ಕವರು ಕೂಡ ಡ್ರಗ್ ಅಡಿಕ್ಷನ್ನಲ್ಲೇ ಹೋಗ್ತಾ ಇದ್ದಾರೆ. ಇವತ್ತು ಮಕ್ಕಳು ಹಾಳಾಗ್ತಾ ಇರೋದು ಈ ಅಡಿಕ್ಷನ್ನಿಂದ. ಹಾಗಾಗಿ ಆ ಅಡಿಕ್ಷನ್ಗಳ ಜೊತೆಗೆ ಇನ್ನು ನೆನ್ಪಿಟ್ಕೊಳ್ಳಿ, ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟಿರ್ತಾನೆ. ಅದಕ್ಕಿಂತ ಬೇಕು ಅಂತ ಪಕ್ಕದ ಮನೆಯವ್ರು ನೋಡಿಕೊಂಡು ಅದು ಬೇಕು ಇದು ಬೇಕು ಅಂತಂದರೆ ಹೊಟ್ಟೆ ಉಟ್ಕೊಂಡ್ರೆ ಪ್ರಯೋಜನ ಆಗಲ್ಲ.
ಈಗ ಅವರಷ್ಟು ಸುಂದರಿ ಅಂತ ನಾನು ಯಾಕಿಲ್ಲ ಅಂತ ಹೊಟ್ಟೆ ಉಟ್ಕೊಂಡ್ರೆ ಆಗಲ್ಲ. ಅದ್ರ ಬದಲು ಅಯ್ಯೋ ಎಷ್ಟು ಸುಂದರಿ ಚೆನ್ನಾಗಿದ್ದೀರಿ ಅಂತಂದ್ರೆ ಅದು ಸಂತೋಷ ಆಗುತ್ತೆ. ಹಾಗಾಗಿ ಈ ಹೊಟ್ಟೆ ಉರಿ ಇದೆಯಲ್ಲ, ಹೊಟ್ಟೆ ಕಿಚ್ಚು, ಅದನ್ನು ಬಿಟ್ಟರೆ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಈಗ ನೀಡುವ ಕೈ ಬದಲು ಕೊಡುವ ಕೈ ಆದವರು ಆರೋಗ್ಯವಂತರಾಗ್ತಾರೆ. ಇದರಿಂದ ಅವರು ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ಎಲ್ಲಿ ಆಧ್ಯಾತ್ಮದ ಬದುಕಿರುತ್ತಲ್ಲ ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಹೇಳೋದೇನೆಂದರೆ ದುಶ್ಚಟಗಳಿಂದ ದೂರ ಇರಬೇಕು, ನೆಮ್ಮದಿಯ ಬದುಕನ್ನು ನಡೆಸಬೇಕು ಅಂತಂದರೆ ಇದು ಬಹಳ ಯಾವುದೇ ಒಂದು ಕುಟುಂಬದಲ್ಲಿ ನೋಡಿ ಎಷ್ಟು ತೊಂದರೆ ಆಗುತ್ತಂದ್ರೆ, ಒಬ್ಬ ಕುಡಿದ್ರೆ ಭಗವಂತ ಕೊಟ್ಟಿರೋದು 8 ರಿಂದ 9 ಬಿಲಿಯನ್ ಬ್ರೈನ್ ಸೆಲ್ಸ್, ಅಂದರೆ ಸೂಪರ್ ಕಾಂಪ್ಯೂಟರ್ ಥರ ನಮ್ಮ ಬ್ರೈನು. ಆದರೆ ಇವರು ಕುಡಿದಾಗ 8 ರಿಂದ 10,000 ಬ್ರೈನ್ ಸೆಲ್ಸು ಸತ್ತು ಹೋಗುತ್ತೆ. ಅವರಿಗೆ ಏನಂತಂದ್ರೆ ಪ್ರಜ್ಞೆ ತಪ್ಪಿಬಿಡುತ್ತೆ. ಪ್ರಜ್ಞೆ ಅಂದರೆ ಏನು? ಸರಿ ತಪ್ಪಿನ ವಿವೇಚನೆ. ಇವತ್ತು ನ್ಯಾಷನಲ್ ಬ್ಯೂರೋ ಆಫ್ ಕ್ರೈಮ್ನವರು ಹೇಳಿರೋ ಪ್ರಕಾರ 95% ಆಫ್ ಕ್ರೈಮ್ಸ್ ಆರ್ ಕಮಿಟೆಡ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಆಲ್ಕೋಹಾಲ್. ಕುಡಿದವನಿಗೆ ಜ್ಞಾನನೇ ಇರೋದಿಲ್ಲ. ಇವತ್ತು ಕರ್ನಾಟಕದಲ್ಲಿ ಇರುವಂಥ ಎಲ್ಲ HIV ಏಡ್ಸು ಪೇಷಂಟ್ಗಳು ಅವರು ಕುಡುಕರು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಅಂದರೆ ಅವರಿಗೆ ಮನೆಗೆ ಹೋಗ್ತಾ ಇದೀವೋ ಎಲ್ಲಿಗೆ ಹೋಗ್ತಾ ಇದೀವೋ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ದುಶ್ಚಟಗಳಿಂದ ದೂರ ಇರಬೇಕು, ದುರಭ್ಯಾಸಗಳಿಂದ ದೂರ ಇರಬೇಕು. ಇದರಿಂದ ದುಃಖ ಕಡಿಮೆ ಆಗುತ್ತೆ ಅಂತ. ದುಶ್ಚಟ ದುರಭ್ಯಾಸಗಳಿಂದ ದೂರ ಇದ್ದರೆ ನಮಗೆ ದುಃಖ ಕಡಿಮೆ ಆಗುತ್ತೆ, ನೆಮ್ಮದಿ ತಾನಾಗೆ ಬರುತ್ತೆ, ಆರೋಗ್ಯ ಕೂಡ ತಾನಾಗೆ ಬರುತ್ತೆ. ಹಾಗಾಗಿ ನಾವು ಏನೇ ಮಾಡಿದರೂ ಕೂಡ ನಮ್ಮ ಬದುಕಿನ ಆಲೋಚನೆ 84 ಜೀವ ಜಂತುಗಳನ್ನು ದಾಟಿಕೊಂಡು ಕೊನೆಗೆ ಮನುಷ್ಯನಾಗಿ ಹುಟ್ಟಿರ್ತೀವಿ. ನರಜನ್ಮ ದುರ್ಲಭ ಅಂತ ದಾಸರು ಹೇಳ್ತಾರೆ. ಯಾಕೆ ಅಂತಂದರೆ ನಾಯಿ ಹಂದಿ ಗಿಂದಿ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಕರ್ಮ ಮಾಡಿಕೊಂಡು ನಾವು ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರಾಗಿ ಬದುಕದೇ ಇದ್ದರೆ ಪ್ರಯೋಜನ ಇಲ್ಲ. ಹಾಗಾಗಿ ಮನುಷ್ಯರಾಗಿ ಬದುಕಬೇಕು ಅಂದರೆ ದೈವೇ ಧರ್ಮದ ಮೂಲ. ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು. ಮಾಡಿದಾಗ ನಿಮ್ಮ ಪರಮಾತ್ಮನ ಅಂಶ ಅವರಿಗೆ ಗೌರವ ಕೊಡುತ್ತೆ, ಅವ್ರ ಪರಮಾತ್ಮನ ಅಂಶ ನಿಮಗೆ ಕೊಡುತ್ತೆ. ಆಮೇಲೆ ಈ ನಮಸ್ಕಾರ ಮುದ್ರೆ ಇದೆಯಲ್ಲ, ಇದು ಯೋಗ ಮುದ್ರೆ ಆಗಿರೋದ್ರಿಂದ ಇದರಿಂದ ನಮಗೆ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಹಾಗಾಗಿ ನಮಸ್ಕಾರ. ಶೇಕ್ ಹ್ಯಾಂಡ್ ಬಿಟ್ಟು ನಮಸ್ಕಾರ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾವು ಮೊದಲು ನಾವು ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು. ಪರಮಾತ್ಮ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಪರಮಾತ್ಮನ ಅಂಶ ಪ್ರತಿಯೊಬ್ಬರಲ್ಲೂ ಇರೋದ್ರಿಂದ ನಾವೆಲ್ಲರೂ ಪರಮಾತ್ಮನ ಸ್ವರೂಪರೇ. ಹಾಗಾಗಿ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಂಡಿದ್ದೇ ಆದರೆ ಅಲ್ಲಿ ನೆಮ್ಮದಿ ಸಂತೋಷ ತಾನಾಗೇ ಬರುತ್ತೆ. ಎಲ್ಲಿ ದೇಶ ಬರುತ್ತಲ್ಲೋ ಅಲ್ಲಿ ಸರ್ವನಾಶ ಆಗುತ್ತೆ. ನಿಮ್ಮ ಆರೋಗ್ಯ ತಾನಾಗೆ ಚೆನ್ನಾಗಿರುತ್ತೆ. ಕೊನೆಯದಾಗಿ ಶಾಂತಿ ಮಂತ್ರವನ್ನು ಹೇಳ್ತೀನಿ. ನಾನು ಹೇಳಿದ ಹಾಗೆ ಎಲ್ಲರೂ ರಿಪೀಟ್ ಮಾಡ್ತೀರಾ? ನೆಟ್ಟು ಕೂತ್ಕೊಂಡ್ಬಿಟ್ಟು ಜೋರಾಗಿ ಹೇಳೋಣ. ಭೂಮಿ ಮಂಗಲಂ ಭೂಮಿ ಮಂಗಲಂ, ಉದಕ ಮಂಗಲಂ ಉದಕ ಮಂಗಲಂ, ಅಗ್ನಿ ಮಂಗಲಂ ಅಗ್ನಿ ಮಂಗಲಂ, ವಾಯು ಮಂಗಲಂ ವಾಯು ಮಂಗಲಂ, ಗಗನ ಮಂಗಲಂ ಗಗನ ಮಂಗಲಂ, ಸೂರ್ಯ ಮಂಗಲಂ ಸೂರ್ಯ ಮಂಗಲಂ, ಚಂದ್ರ ಮಂಗಲಂ ಚಂದ್ರ ಮಂಗಲಂ, ಜಗತ್ ಮಂಗಲಂ ಜಗತ್ ಮಂಗಲಂ, ಜೀವ ಮಂಗಲಂ ಜೀವ ಮಂಗಲಂ, ದೇಹ ಮಂಗಲಂ ದೇಹ ಮಂಗಲಂ, ಮನೋ ಮಂಗಲಂ ಮನೋ ಮಂಗಲಂ, ಆತ್ಮ ಮಂಗಲಂ ಆತ್ಮ ಮಂಗಲಂ, ಸರ್ವ ಮಂಗಲಂ ಸರ್ವ ಮಂಗಲಂ. ಭವತು 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 ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ